ಇವತ್ತು ಅಮೃತ ನಿಮ್ಮ ಜೊತೆ ಬರೋದಿಲ್ಲ. ಅವಳು ಇಲ್ಲೇ ಆಶ್ರಮದಲ್ಲಿರ್ತಾಳೆ. ಯಾಕೆ? ಅವಳು ನೀವು ತಿಳ್ಕೊಂಡಿರೋ ಹಾಗೆ ಅಮೃತ ಅಲ್ಲ. ಮತ್ತೆ ಯಾರು? ಅವಳು ನಾಗಿಣಿ. ಏನಂದ್ರಿ? ಅವಳು ಅಮೃತ ಅಲ್ಲ, ನಾಗಿಣಿ ಹಿಂದೆ. ಈಗಲಾದ್ರೂ ನನ್ನ ಮಾತಿನ ಮೇಲೆ ನಂಬಿಕೆ ಬಂತ? ಶಾಸ್ತ್ರಿಗಳೇ, ನೀವೆಲ್ಲೋ ತಪ್ಪು ತಿಳ್ಕೊಂಡಿದ್ದೀರಾ. ಅವಳು ನಾಗಿಣಿ ಅಲ್ಲ, ನಮ್ಮ ಅಮೃತ ಅವಳು. ನನ್ನ ಮೇಲೆ, ನನ್ನ ಆಶ್ರಮದ ಸಾತ್ವಿಕತೆ ಮೇಲೆ ಇದುವರೆಗೂ ನಿಮಗೆ ಅನುಮಾನ ಬಂದಿರಲಿಲ್ಲ ಅಲ್ವಾ ತಾಯಿ? ಈಗ ಅನುಮಾನ ಬಂತ ತಾಯಿ? ಹಾಗಲ್ಲ ಶಾಸ್ತ್ರಿಗಳೇ. ಹಾಗೂ ಇಲ್ಲ, ಹೀಗೂ ಇಲ್ಲ. ಯಾರ್ಯಾರು ಏನೇನು, ಅವ್ರ ನಾಡಿ ಮಿಡಿತ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಹೇಳ್ತಾ ಇರೋದು. ಅಯ್ಯೋ ಶಾಸ್ತ್ರಿಗಳೇ, ನೀವು ಸಹ ಅಮೃತ ಅವ್ರನ್ನ ನಾಗಿಣಿ ಅಂತ ನಂಬೋದಕ್ಕೆ ಶುರು ಮಾಡಿದ್ರಾ? ಅದು ನಂಬಿಕೆ ಅಲ್ಲ ಅರ್ಜುನ್, ಕಟು ಸತ್ಯ. ಸುಳ್ಳು. ಯಾವುದು ಸುಳ್ಳು? ನಾನು ನಾಗಿನಿ ಅಂತ ಹೇಳ್ತಾ ಇರೋದು ಸುಳ್ಳು. ಹಾಗಾದ್ರೆ ನೀನು ಅರ್ಜುನ್ ಆಗಿ ಬಂದು ಅಮೃತನ ಕರ್ಕೊಂಡು ಹೋಗಿದ್ದು ಸುಳ್ಳ? ಅವಳನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದು ಸುಳ್ಳ? ಹಾಗೆ ಈಗ ನಮ್ಮ ಎಲ್ಲರೆದುರಿಗೆ ಬಂದು ನಾನೇ ಅಮೃತ ಅಂತ ನಿಂತು ನಮ್ಮ ಕಣ್ಣಿಗೆ ಮಣ್ಣು ಎರಚೋದಕ್ಕೆ ನಿಂತಿರೋದು ಸುಳ್ಳ? ಯಾಕೆ ಮಾತು ನಿಂತೋಯ್ತು? ಮಾತಾಡು ಅಮೃತ. ಅಮೃತ, ಶಾಸ್ತ್ರಿಗಳು ನಿನ್ನನ್ನೇ ಕೇಳ್ತಾ ಇರೋದು. ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡು. ಮಾತಾಡು ಅಮೃತ. ಮಾತಾಡೋದಕ್ಕೆ ಇನ್ನೇನು ಉಳಿದಿದೆ? ಅಂದ್ರೆ ನೀನೇ ನಾಗಿನಿ ಅಂತ ಒಪ್ಕೊಳ್ತೀಯಾ? ಒಪ್ಕೊಳ್ದೆ ಏನ್ ಮಾಡ್ತಾಳೆ? ಒಪ್ಕೊಳ್ಳೇಬೇಕು. ಇಲ್ಲ, ನಾನು ಒಪ್ಕೊಳ್ಳೋದಿಲ್ಲ. ಯಾಕೆ? ನಿಮ್ಮ ಅನುಮಾನನ ನಾನು ಪರಿಹಾರ ಮಾಡಬೇಕು. ಅದು ಹೇಗೆ ಪರಿಹಾರ ಮಾಡಬೇಕು ಹೇಳಿ. ಹಾಗಾದ್ರೆ ಬರೋ ಹುಣ್ಣಿಮೆಯ ದಿನದ ತನಕ ನೀನು ನಮ್ಮ ಆಶ್ರಮದಲ್ಲೇ ಇರಬೇಕು. ಅವತ್ತು ನೀನು ನಾಗಿಣಿನ ಅಲ್ವಾ ಅನ್ನೋದು ಗೊತ್ತಾಗತ್ತೆ. ಸರಿ, ಆ ಸೀತಾ ಮಾತೆಗೆ ಅಗ್ನಿ ಪರೀಕ್ಷೆ ತಪ್ಪಿಲ್ಲ ಅಂದ್ರೆ ಏನು ಸಾಮಾನ್ಯ ಹೆಣ್ಣು ನಾನು? ನನಗೆ ತಪ್ಪತ್ತಾ? ಆಯ್ತು, ನೀವು ಹೇಳಿದಾಗೆ ಹುಣ್ಣಿಮೆ ಮುಗಿಯೋವರೆಗೂ ನಾನು ಈ ಆಶ್ರಮದಲ್ಲೇ ಇರ್ತೀನಿ. ಇಲ್ಲ, ನಾನಿದಕ್ಕೆ ಒಪ್ಪೋದಿಲ್ಲ. ನೀವು ಒಪ್ಕೊಳ್ಳೇಬೇಕು. ಇದು ಅಳಿವು ಉಳಿವಿನ ಪ್ರಶ್ನೆ. ಅರ್ಜುನ್, ನಾನು ಒಡ್ಡಿರೋ ಪರೀಕ್ಷೆಗೆ ನಾಗಿಣಿನೇ ಒಪ್ಪಿರಬೇಕಾದ್ರೆ ನೀನು ಯಾಕೆ ಅಡ್ಡಗಾಲ ಹಾಕ್ತಾ ಇದೀಯಾ? ಇವ್ನು ಯಾವಾಗಲೂ ಹಾಗೆ ಆಗೋ ಕೆಲಸಕ್ಕೆ ಅಡ್ಗಾಲ ಆಗ್ತಾನೆ, ಸುಮ್ಮನೆ ಇರೋದಿಲ್ಲ. ಸರಿ ಶಾಸ್ತ್ರಿಗಳೇ, ನೀವು ಹೇಳ್ದಾಗೆ ಆಗಲಿ. ಆದರೆ ಅಮೃತ ಅವ್ರನ್ನ ಒಬ್ಬರೇ ಬಿಟ್ಟು ಹೋಗೋಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ. ನಾನು ಇಲ್ಲೇ ಇರ್ತೀನಿ. ಧಾರಾಳವಾಗಿರ್ಬೋದು, ಆದರೆ ನನ್ನದೊಂದು ಷರತ್ತಿದೆ. ಏನದು? ನೀವಿಬ್ರು ಒಂದೇ ಕೋಣೆಯಲ್ಲಿರೋ ಹಾಗಿಲ್ಲ, ಬೇರೆ ಬೇರೆ ಇರಬೇಕು. ಯಾಕಂದ್ರೆ ನನಗೆ ಇವಳು ನಾಗಿಣಿ ಅಂತ ನಿರೂಪಿಸೋದಕ್ಕಿಂತ ನಿನ್ನ ಜೀವ ಮುಖ್ಯ. ಸರಿ, ನೀವು ಹೇಳ್ದಾಗೆ ಆಗಲಿ. ನೀವಿನ್ನು ಹೊರಡಿ. ಅರ್ಜುನ್ ಅಮೃತ ಇಬ್ರು ನಮ್ಮ ಆಶ್ರಮದಲ್ಲೇ ಇರ್ತಾರೆ. ಅಯ್ಯೋ, ಅರ್ಜುನ್ನ ಬಿಟ್ಟು ನಾನು ಹೇಗೆ ಹೋಗ್ಲಿ? ಇವನಿಗೇನಾದರೂ ನಾಗ ಲಕ್ಷಣಗಳು ಕಾಣಿಸ್ಕೊಂಡ್ರೆ? ಅರ್ಜುನ್, ನೀನು ಇಲ್ಲಿರೋದು ಬೇಡ, ನಡಿ. ಅಜಯ್, ನಾನು ಬರೋದಿಲ್ಲ, ನೀವು ಹೊರಡಿ. ತ್ರಿವೇಣಿಮ್ಮ, ಅವನು ಇಲ್ಲೇ ಇರ್ತಾನೆ, ನೀವು ಹೋಗ್ಬಿಟ್ಟು ಬನ್ನಿ.
ನಾಗಮಣಿ ನನ್ನ ಹತ್ರ ಇದ್ರು, ಆ ತ್ರಿಶೂಲ ಅದು ಹೇಗೆ ಬಂದು ನನ್ನ ಚುಚ್ಚೋದು ಸಾಧ್ಯ ಅನ್ನೋದೇ ನನಗೆ ಆಶ್ಚರ್ಯ. ಅಂದ್ರೆ ನಾಗಮಣಿ ತನ್ನ ಶಕ್ತಿನ ಕಳ್ಕೊಂಡಿದ್ಯಾ? ಇಲ್ಲ, ಸಾಧ್ಯನೇ ಇಲ್ಲ. ನಾಗಿಣಿ, ನೀನು ಹೆಜ್ಜೆ ಹೆಜ್ಜೆಗೂ ನನ್ನಿಂದ ತಪ್ಪಿಸ್ಕೊಳ್ತಾ ಇದ್ಯಾ. ಇವತ್ತು ನಾನು ನಿನ್ನನ್ನು ಬಿಡೋದಿಲ್ಲ. ಯಾರು ಹುಡುಕ್ತಾ ಇದ್ಯಾ? ಇನ್ಯಾರನ್ನ? ಆ ನಾಗಿಣಿನ. ಏನಂದೆ? ನಾನೇನಂದೆ? ನಾಗಿನಿ ಎಂದೆ. ನಾಗಿಣಿಯನ್ನ? ಇಲ್ಲ. ಹೌದು, ನಾಗಿಣಿ ಅಂದ್ರೆ ಯಾರು? ನಾಗಿನಿ ಯಾರು ಅಂತ ನಾನು ಎಲ್ಲರ ಹತ್ರನೂ ಹೇಳ್ತಾ ಇದ್ದೀನಿ, ಆದ್ರೆ ಯಾರು ನನ್ನ ಮಾತೆ ನಂಬ್ತಾ ಇಲ್ಲ. ನಾನು ನಂಬಲ್ಲ. ಅಮೃತ ಎಲ್ಲಿ? ಏನು ಇದ್ದಕ್ಕಿದ್ದಾಗೆ ಅಮೃತನ್ ಕೇಳ್ತಾ ಇದ್ಯಾ? ಅವಳು ಏನೋ ಕೊಡ್ತೀನಿ ಅಂದ್ಲು. ಕೂಫಿ ಅಂದ್ಬಿಟ್ಲು, ಕೊಡ್ದೇನೆ. ಏನ್ ಕೊಡ್ತೀನಿ ಅಂದ್ಲು? ಸ್ವೀಟ್ ಕೊಡ್ತೀನಿ ಅಂದ್ಲು. ಅಮೃತ ಎಲ್ಲಿ? ಅವಳು ಆಶ್ರಮದಲ್ಲಿದ್ದಾಳೆ. ಯಾಕೆ? ನೋಡು, ಯಾಕೆ ಏನು ಅಂತ ಹೇಳಿದ್ರೆ ನಿಂಗೆ ಅರ್ಥ ಆಗೋದಿಲ್ಲ. ನೀನು ಸುಮ್ಮನಿರು. ಈಗ ಹೇಳ್ತೋ ಇಲ್ಲೋ? ಹೇಳಲ್ಲ ಕಣೋ, ಏನ ಮಾಡ್ತೀಯಾ? ನಾ ಜೋರಾಗಿ ಹತ್ಬಿಡ್ತೀನಿ. ಓ ನನ್ನ ಕರ್ಮ. ಅವಳು ನಾಗಿನಿ ಹೌದು ಅಲ್ವೋ ಅಂತ ಪರೀಕ್ಷೆ ಮಾಡೋದಕ್ಕೆ ಶಾಸ್ತ್ರಿಗಳು ಅವಳನ್ನ ಆಶ್ರಮದಲ್ಲೇ ಇರು ಅಂತ ಹೇಳಿದ್ದಾರೆ. ಅಯ್ಯೋ, ಯಾರು ಹೀಗೆ ಬಾಗಿಲು ಬಡಿತಾ ಇದ್ದಾರೆ? ಅದ್ಯಾರು ಅಂತ ನೋಡೋಣ. ಯಾಕೆ ಅಮೃತ ಅವರೇ ಈಗ ಬೆಚ್ಚಬಿದ್ದು ನೋಡ್ತಾ ಇದ್ದೀರಾ? ಏನಾಯ್ತು? ಅಲ್ಲ, ಅದು ಏನು ಅಮೃತ ಅವರೇ, ನಾನು ನಿಮ್ಮ ಅರ್ಜುನು. ಒಳ್ಳೆ ಸ್ಟ್ರೇಂಜರ್ಸ್ನ ನೋಡ್ದಂಗೆ ನೋಡ್ತಾ ಇದ್ದೀರಲ್ಲ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನೀವು ಯಾಕ್ರಿ ಹೀಗೆ ಕೇಳ್ತಾ ಇದ್ದೀರಾ? ಓ, ನೀವಿನ್ನೂ ಅದೇ ಮೂಡಲ್ಲಿರೋ ಹಾಗಿದೆ. ಆ ಇನ್ಸಿಡೆಂಟಿಂದ ಹೊರಗೆ ಬಂದಾಗಿಲ್ಲ. ನಿಜವಾಗ್ಲೂ ರೀ, ನಾನೇ ಒರಿಜಿನಲ್ ಅರ್ಜುನ್, ಡೂಪ್ಲಿಕೇಟ್ ಅಲ್ಲ. ನಂಬಿ ನನ್ನ. ನೀವು ನಂಬಿ ಪೂಜೆ ಮಾಡೋ ಆ ಪರಮೇಶ್ವರನ ಮೇಲೆ ಆಣೆ, ನಾನೇ ಅರ್ಜುನ್. ಯಾಕಲ್ಲಿ ನಿಂತಿದ್ದೀರಾ? ಒಳಗಡೆ ಬನ್ನಿ. ಹಾಗೆ ನೋಡ್ತಾ ಇದ್ದೀರಾ? ಯಾವತ್ತೂ ನೋಡೇ ಇಲ್ವೇನೋ ಅನ್ನೋ ಹಾಗೆ. ಕಷ್ಟ ಅಂದರೆ ಏನು ಅಂತ ಇವತ್ತು ಗೊತ್ತಾಯ್ತು. ಯಾವ ಕಷ್ಟ? ನಿಮ್ಮನ್ನು ಬಿಟ್ಟಿರೋದು ಎಷ್ಟು ಕಷ್ಟ ಅಂತ ಇವತ್ತು ಗೊತ್ತಾಯ್ತು. ಅಂದರೆ ಒಂದು ರಾತ್ರಿನೂ ನನ್ನನ್ನು ಬಿಟ್ಟಿರೋದಕ್ಕಾಗಲ್ವಾ? ಒಂದು ರಾತ್ರಿ ಅಲ್ಲ, ಒಂದು ಕ್ಷಣ ಕೂಡ ನಿಮ್ಮನ್ನು ಬಿಟ್ಟಿರೋದಕ್ಕಾಗೋದಿಲ್ಲ. ಅದಕ್ಕೆ ನನಗೇನು ಮಾಡಬೇಕು? ಅದಕ್ಕಿಂತ ಮುಂಚೆ ನಾನು ನಿಮಗೊಂದು ಮಾತು ಹೇಳಬೇಕು. ಏನದು?
ಲವ್ ಯು. ಐ ಲವ್ ಯು. ಈ ಮಾತನ್ನ ನೀವು ಎಷ್ಟು ಲಕ್ಷ ಸರಿ ಹೇಳಿದ್ದೀರಾ ಗೊತ್ತಾ? ನನ್ನ ಉಸಿರಲ್ಲಿ ಉಸಿರಿರೋವರೆಗೂ ಹೇಳ್ತಾನೆ ಇರ್ತೀನಿ. ಕೋಟಿ ಸಲಿ, ಶತಕೋಟಿ ಸಲಿ ನಾನು ಸತ್ತು ನನ್ನ ಅಸ್ಥಿನ ಸಂಗಮದಲ್ಲಿ ಬಿಟ್ಟರೂ ಕೂಡ ನನ್ನ ಅಸ್ಥಿ ಅಮೃತ ಐ ಲವ್ ಯು ಅಂತ ಹೇಳ್ತಾನೆ ಇರುತ್ತೆ. ನಿಮ್ಮ ಈ ಪ್ರೀತಿಗೆ ನಾನೇನು ಕೊಡಲಿ? ನೀವು ಪ್ರೀತಿಯಲ್ಲಿ ಚಂದ್ರ, ನಾನು ಚಂದ್ರಿಕೆ. ನಾವಿಬ್ಬರು ಬೆರೆತು ಹಾಲಿನ ನದಿಯಾಗಿ ಬೆಳದಿಂಗಳಲ್ಲಿ ಹರಿದು ಹೋಗೋ ಥರ ಅನ್ನಿಸ್ತಾ ಇದೆ. ಬರೀ ಕನಸು ಕಾಣೋದೇ ಆಗೋಯ್ತು ನಮ್ಮದು. ನೋಡಿ, ಇವತ್ತು ನಿಮ್ಮನ್ನೊಂದು ಲಾಂಗ್ ಡ್ರೈವ್ ಕರ್ಕೊಂಡು ಹೋಗಿ ಹಾಗೆ ಲಂಚ್ ಮುಗಿಸಿ ಬರಬೇಕು ಅಂತ ಇದ್ದೀನಿ. ನೀವು ಇದಕ್ಕೆ ಬೇಡ ಅಂತ ಅನ್ಬಾರ್ದು. ನಾನೇ ಬರೋದಕ್ಕೆ ಸಾಧ್ಯ? ಶಾಸ್ತ್ರಿಗಳು ನನ್ನನ್ನು ಇಲ್ಲೇ ಇರೋದಕ್ಕೆ ಹೇಳಿದ್ದಾರೆ. ನೋಡಿ, ಈ ಥರ ಕಥೆಗಳನ್ನ ನಾನು ತುಂಬ ಕೇಳಿದ್ದೀನಿ. ಇವತ್ತು ಈ ಥರ ಕಥೆಗಳನ್ನ ಕೇಳೋ ಆಸಕ್ತಿ ನನಗಿಲ್ಲ. ಶಾಸ್ತ್ರಿಗಳಿಗೆ ಏನು ಹೇಳ್ತಿರೋ ನನಗೆ ಗೊತ್ತಿಲ್ಲ, ನೀವು ಬರಬೇಕಷ್ಟೆ. ಏನು ಆಜ್ಞೆ ಮಾಡ್ತಾ ಇದ್ದೀರಾ? ಇಲ್ಲ, ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪ್ರೀತಿಗೆ ಕರಗದೆ ಇರೋ ಹೆಣ್ಣಿಲ್ಲ ಅನ್ನೋದು ನನ್ನ ಭಾವನೆ. ಸರಿ, ನೀವು ಹೊರಗಡೆ ಇರಿ, ನಾನು ಸಿದ್ಧ ಆಗ್ಬಿಟ್ಟು ಬರ್ತೀನಿ. ಅಪ್ಪಣೆ ಹೊರಡಿ. ಅಮ್ಮ, ಶಾಸ್ತ್ರಿಗಳು ಪೂಜೆಗೆ ಬರ್ತಾರಂತೆ, ನೀವು ಸಿದ್ಧವಾಗಿರ್ಬೇಕು. ಅಮೃತ, ಗುರುಗಳೇ, ನಾನು ಇವತ್ತೊಂದು ಪ್ರಯೋಗ ಮಾಡ್ತೀನಿ. ಅದರಿಂದ ಅವನು ಯಾರು ಅಂತ ಗೊತ್ತಾಗತ್ತೆ. ಅಷ್ಟಾದ್ರೂ ಸಾಕು ಗುರುಗಳೇ. ನಾನು ಅದಕ್ಕೋಸ್ಕರನೇ ಬಕ್ಕಪಕ್ಷಿ ಥರ ಕಾಯ್ತಾ ಇದ್ದೀನಿ. ಅವನು ಯಾರು ಅಂತ ಗೊತ್ತಾದ ತಕ್ಷಣ ಅವನಿಂದ ನಾಗಮಣಿನ ವಶಪಡಿಸ್ಕೊಂಡು ನಾನು ನಮ್ಮ ನಾಗಲೋಕನ ಸೇರ್ಕೊಂಡು ಬಿಡ್ತೀನಿ. ನನಗೂ ಅದೇ ಬೇಕಾಗಿರೋದು. ಅದಕ್ಕಿಂತ ಸಂತೋಷ ನನಗೆ ಬೇರೆ ಏನಿದೆ ಹೇಳು? ಹೋಗಿ ನೀನು ತ್ರಿಶೂಲ ತಗೊಂಡು ಪೂಜಾಗ್ರಹಕ್ಕೆ ಬಂದ್ಬಿಡು. ಸರಿ ಗುರುಗಳೇ. ರೋಹಿಣಿ ನಕ್ಷತ್ರದಲ್ಲಿ ಪ್ರಯೋಗ ಮಾಡಬೇಕು ಅಂತ ಶಾಸ್ತ್ರಿಗಳು ಹೇಳಿದರು. ಇದ್ದಕ್ಕಿದ್ದಾಗೆ ಏನಿದು ಬದಲಾವಣೆ? ಇವರು ಶಾಸ್ತ್ರಿಗಳ ಅಥವಾ ಬೇರೆ ಯಾರಾದರೂ? ಯಾರು ನೀನು? ಏನಮ್ಮ ಹೀಗೆ ಕೇಳ್ತಾ ಇದೀಯಾ? ನಾನು ಪೂರ್ಣಚಂದ್ರ ಶಾಸ್ತ್ರಿ. ಯಾರೇ ಆದರೂ ಒಂದು ಸಲ ಮೋಸ ಮಾಡಬಹುದು, ಎರಡನೇ ಸಲ ಮೋಸ ಮಾಡ್ತೀನಿ ಅಂತ ಅನ್ಕೊಳ್ಳೋದು ಜಾಣತನ ಅಲ್ಲ, ಮೂರ್ಖತನ. ಅನುಮಾನ ಇರಬೇಕು ನಿಜ, ಆದರೆ ಅದು ಈ ಮಟ್ಟಕ್ಕೆ ಇರಬಾರ್ದು. ನೋಡು, ನಾನು ಪೂರ್ಣಚಂದ್ರ ಶಾಸ್ತ್ರಿ. ಹೋಗಿ ತ್ರಿಶೂಲ ತಗೊಂಬ. ತರಲ್ಲ. ನೀನ್ ಯಾರು ಅಂತ ಹೇಳು. ಯಮ, ಯಮ, ನಿನ್ನ ಪಾಲಿನ ಯಮ. ಅವತ್ತು ನಿನ್ನ ದೇವಿಯ ಪವಾಡ ಕಾಪಾಡ್ಬಿಡ್ತು. ಇವತ್ತು ನಿನ್ನನ್ನು ಯಾರು ಕಾಪಾಡ್ತಾರೆ ನಾನು ನೋಡ್ತೀನಿ. ಕೂಗು, ಕರ್ಮಾರಿಯನ್ನು, ಕಾಪಾಲಿಯನ್ನು, ಕಾಮಾಕ್ಷಿಯನ್ನು ಯಾರು ನಿನ್ನನ್ನು ಕಾಪಾಡ್ತಾರೆ ನಾನು ನೋಡ್ತೀನಿ. ಈ 4 ಗೋಡೆಗಳ ಮಧ್ಯದಲ್ಲಿ ನೀನು ಇವತ್ತು ಬಂದಿಯಾಗಿದ್ದೀಯಾ. ನನ್ನಿಂದ ನಿನ್ನನ್ನು ಯಾರೂ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಕೂಗು, ಕೂಗು.
ಶಾಸ್ತ್ರಿನೂ ಇಲ್ಲ, ಪೂಜಾರಿನೂ ಇಲ್ಲ, ಪುರೋಹಿತನೂ ಇಲ್ಲ. ಇವತ್ತು ನಿನ್ನನ್ನು ಯಾರು ಕಾಪಾಡ್ತಾರೆ ನಾನು ನೋಡ್ತೀನಿ. ಇವತ್ತೇಳನ್ನು ಬಿಡಬಾರ್ದು. ಶಾಸ್ತ್ರಿಗಳೇ, ಏನು ಈ ಕಡೆ? ಪೂಜೆಗೆ ಹೂ ಬೇಕಾಗಿತ್ತು, ತಗೊಂಡು ಹೋಗೋಣ ಅಂತ ಬಂದೆ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ನೀವಿಷ್ಟು ಕೋಪ ಮಾಡ್ಕೊಂಡಿದ್ದನ್ನ ನಾನು ಯಾವತ್ತೂ ನೋಡಿರಲಿಲ್ಲ. ಅರಿಷಡ್ ವರ್ಗಗಳನ್ನ ಮೆಟ್ಟಿ ನಿಂತವನು ನಾನು. ಸ್ಥಿತಪ್ರಜ್ಞತೆ ಅನ್ನೋದು ನನ್ನ ರಕ್ತದ ಕಣದಲ್ಲಿದೆ. ನನ್ನಲ್ಲಿ ನೀನು ಕೋಪ ತಾಪಗಳನ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಹಾಗೆ ಅನ್ಕೊಂಡಿದ್ದೆ. ಅದೇ ನಿಜ. ನನಗೆ ಪೂಜೆ ಗೊತ್ತಾಗತ್ತೆ. ನಿನ್ನ ಕೆಲಸ ನೀನು ನೋಡ್ಕೋ ಹೋಗು. ಸರಿ ಶಾಸ್ತ್ರಿಗಳೇ. ಎಲ್ಲಿ ಹೋದ್ಳು? ಇವತ್ತವಳನ್ನ ಬಿಡೋದಿಲ್ಲ ನಾನು. ಮುಗಿಸ್ತೇನೆ. ಹಾವುಗಳು ಸುತ್ತಿ ಬಳಸಿ ತನ್ನ ಹುತ್ತ ಸೇರೋ ಹಾಗೆ ನೀನು ಇಲ್ಲಿಗೆ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಬಂದೆ. ನೀನು ಎಷ್ಟೇ ಪ್ರಯತ್ನ ಪಟ್ಟರು ನನ್ನನ್ನ ಏನು ಮಾಡೋದಕ್ಕಾಗಲ್ಲ. ಸುಮ್ಮನೆ ವ್ಯರ್ಥ ಪ್ರಯತ್ನ ಬೇಡ.